ಅದೇ ಥರ ಎಷ್ಟೊಂದು ಸ್ತ್ರೀ ಭಕ್ತಿ ಇದ್ದಾರೆ. ಈಗ ಬಂದಿರೋದಕ್ಕಿಂತ ಆಗ ಎಲ್ಲರೂ ಸರಿಸಮವಾಗಿ ಕಾಣಬೇಕು ಅಂತ ಶ್ರೀಮಂತ ಬಸವಣ್ಣವರು ಅವಾಗಲೇ ತಂದುಬಿಟ್ರು. ಅದನ್ನೆಲ್ಲ ಇದನ್ನೆಲ್ಲ ನಾವು ಕೊನೆಗೆ ಅಂಥ ಜಾತಿ ಬೇರೆ ತೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಹರಿಜನದವ್ರಿಗೆ ಬ್ರಾಹ್ಮಣರಿಗೆ ಇಬ್ಬರಿಗೂ ಮದುವೆ ಮಾಡಿಸ್ತಾರೆ. ಆಗ ಮದುವೆ ಮಾಡಿದ ತಕ್ಷಣ ಕೆಲವೊಬ್ಬರು ದೀಪ ಉಳಿದಿರ್ತದೆ, ಕೆಳಗಡೆ ಕತ್ಲು ಅನ್ನೋದು ಇದ್ದೇ ಇರ್ತಲ್ಲ. ಎಲ್ಲರೂ ಒಪ್ಕೊಂಡ್ರೂ ಕೆಲವೊಬ್ರು ಇಷ್ಟು ಜನ ಇದ್ದೇ ಇರ್ತಾರೆ. ಅದಿದ್ರೇ ಅಂತ ಹೇಳಿ ಅವಾಗ ಬೆಳೆದು ಬರೋದು. ನಾವೇನು ಅಂತ ಗೊತ್ತಾಗಬೇಕಂದ್ರೆ ಸ್ವಲ್ಪ ನಮ್ಮಲ್ಲಿರೋದನ್ನೆಲ್ಲ ನಮ್ಗೆ ಇದ್ದಿದ್ದ ಕೆದಕಿದ್ರೆ ಮಾತ್ರ ಹೊರಗೆ ಬರ್ತೀವಿ, ಇಲ್ಲಾಂದ್ರೆ ನಮ್ಮಲ್ಲಿ ನಾವೇ ಇರ್ತೀವಿ. ನನಗೆ ಕೆಟ್ಟದ್ದು ಮಾಡ್ತಾರೆ ಅಂತ ಯಾವತ್ತೂ ಹೊರ್ಕೋಬಾರ್ದು ಅಂತ ಅವ್ರು ನಮ್ಮನ್ನು ಇನ್ನೂ ಹೊರಗೆ ತರೋದಕ್ಕೆ ನಮಗೆ ಅವ್ರು ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ನಾವು ಹೋಗಿ ಒಳ್ಳೇದು ಬಯಸ್ಬೇಕಂತ. ಇವರು ಬ್ರಹ್ಮಚೈತನ್ಯದಲ್ಲಿ ಒಂದು ಹಾಡು ಆಡ್ತಾರೆ, ಅದರಲ್ಲೆಲ್ಲ ಹೇಳ್ತಾರೆ ಅಂತ. ಹಂಗೆ ಆಗ್ಬಿಟ್ಟು ಅವ್ರು ಬಸವಣ್ಣವ್ರಿಗೆ ಯಾವಾಗ ಹಿಂಗೆ ಮಾಡಿದ್ರೆ ಇವನು ಬೇರೆ ಬೇರೆ ಜಾತಿ ಅಂತರ್ಜಾತಿ ವಿವಾಹ ಮಾಡಿಸಿದ್ನಲ್ಲ, ನೀವು ಇದಕ್ಕೆ ಬಂದು ಶಿಕ್ಷೆ ಕೊಡಲೇಬೇಕು ಅಂತ ಅದರಲ್ಲಿ ಇದ್ದವರು ಶಿಕ್ಷೆ ಕೊಡ್ತಾರೆ. ಗಡಿಪಾರ ಶಿಕ್ಷಣ ಅಂತ ಸ್ವಾಮೀಜಿ ಇವ್ರಿಗೆ ಮಾಡಿಬಿಡ್ತಾರೆ ಬಸವಣ್ಣವ್ರಿಗೆ. ಅವ್ರು ಅಲ್ಲಿಂದ ಸೀದಾ ಕೂಡಲ ಸಂಗಮಕ್ಕೆ ಹೋಗ್ಬಿಡ್ತಾರೆ. ಅವ್ರಿಗೆ ಮಾಡಿದ ಥರ ಇಬ್ಬರು ಹುಡುಗ ಹುಡುಗಿ ಮತ್ತು ಅವರು ಕೆಲವೊಂದು ಶರಣರಿಗೆ ಎಲ್ಲರೂ ಅವ್ರಿಗೆಲ್ಲ ವಿಚಿತ್ರವಾದ ಶಿಕ್ಷೆಗಳು, ಕಬ್ಬಣದಿಂದ ಕಾಸು ಹೊಡೆಯೋದು, ಆನೆಯಿಂದ ಬೆಳೆಸಿದ್ರು, ಇನ್ನೂ ಬೇರೆ ಬೇರೆ ಶಿಕ್ಷೆಗಳೆಲ್ಲ ಇವ್ರಿಗೆಲ್ಲ ಕೊಟ್ಬಿಡ್ತಾರೆ. ಆಗ ಬಸವಣ್ಣರು ಅಲ್ಲಿಂದ ಸೀದಾ ಹೊರಟು ಕೂಡಲ ಸಂಗಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಎರಡು ನದಿಯ ಮಧ್ಯೆ ಒಂದು ಗುಡಿ ಮಾಡಿರ್ತಾರಂತೆ, ಒಂದು ಗುಡಿ ಟೈಪ್. ಅಲ್ಲಿ ಹೋಗ್ಬಿಟ್ಟು ಇಷ್ಟಲಿಂಗ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗ್ತದೆ. ಅವ್ರಿಗೆ ಆಗ 62ನೇ ವಯಸ್ಸಲ್ಲಿ ಆಗ ನಾನು ಬಂದ ಉದ್ದೇಶ ಮುಗಿತು, ನಾನು ಇಲ್ಲಿರೋದೇನು ಬೇಡ ಅಂದ್ಕೊಂಡ್ಬಿಟ್ಟು ಹಂಗೆ ಲಿಂಗ ಪೂಜೆ ಮಾಡ್ತಾ ಹಂಗೆ ಐಕ್ವೇ ಹೋದ್ರು ಅಂತ ಹೇಳ್ತಾರೆ.